ಮ್ಯಾಪಿಂಗ್ ಅಂದರೆ ಜೋಡಣೆ ಮಾಡುವ ಕಾರ್ಯ ನಡೆಯುತ್ತಿದೆ. ಒಂದು ವಿಶೇಷ ಸೂಚನೆ: ಈ ಪ್ರಕ್ರಿಯೆಯ ಬಗ್ಗೆ ಸಾರ್ವಜನಿಕರು ಯಾವುದೇ ರೀತಿಯ ಭಯ, ಆತಂಕ ಅಥವಾ ಗೊಂದಲಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಇದು ಕೇವಲ ಮತದಾರರ ಪಟ್ಟಿಯ ದತ್ತಾಂಶವನ್ನು ಒಂದುಗೂಡಿಸುವ ತಾಂತ್ರಿಕ ಪ್ರಕ್ರಿಯೆಯಾಗಿದೆ. ಹಾಗಾದರೆ ಈ ಮ್ಯಾಪಿಂಗ್ ಯಾರಿಗೆಲ್ಲ ಅನ್ವಯಿಸುತ್ತದೆ? 1. 2002ರ ನಂತರ ವಿವಾಹವಾಗಿ ಸ್ಥಳಾಂತರಗೊಂಡವರು. 2. ಉದ್ಯೋಗ ಅಥವಾ ಇತರೆ ಕಾರಣಕ್ಕೆ ಊರು ಬದಲಾಯಿಸಿದವರು. 3. ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾದವರು. ನೀವು ಏನು ಮಾಡಬೇಕು? ಸರಳ. ನಿಮ್ಮ ಏರಿಯಾದ BLO ಅವರನ್ನು ಭೇಟಿಯಾಗಿ ನಿಮ್ಮ ಹಳೆಯ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಹಳೆಯ ಪಟ್ಟಿಯಲ್ಲಿನ ನಿಮ್ಮ ಕ್ರಮ ಸಂಖ್ಯೆಯನ್ನು ನೀಡಿ ಮ್ಯಾಪಿಂಗ್ ಮಾಡಿಸಿಕೊಳ್ಳಿ. ಒಂದು ವೇಳೆ 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಚಿಂತಿಸಬೇಡಿ. ಆ ಪಟ್ಟಿಯಲ್ಲಿರುವ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರ ವಿವರಗಳನ್ನು ನೀಡಿಯೂ ಕೂಡ ಮ್ಯಾಪಿಂಗ್ ಮಾಡಿಸಬಹುದು. ನಿಮ್ಮ ತಂದೆ ತಾಯಿಯ ದಾಖಲೆಯೇ ಆಧಾರ. ಮ್ಯಾಪಿಂಗ್ ಕಾರ್ಯಕ್ಕೆ ನೀಡಿ ಸಹಕಾರ. ದಯವಿಟ್ಟು ಎಲ್ಲರೂ ಈ ಕೂಡಲೇ ನಿಮ್ಮ BLO ಅವರಿಗೆ ಸಹಕರಿಸಿ. ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಕೈಜೋಡಿಸಿ. 2002ರ ದಾಖಲೆ 2025ರ ಭದ್ರ ಬುನಾದಿ. ಮರೆಯದೆ ಮಾಡಿಸಿ ಮ್ಯಾಪಿಂಗ್. ಮತದಾರರ ಪಟ್ಟಿ ಶುದ್ಧೀಕರಣ ನಮ್ಮೆಲ್ಲರ ಹೊಣೆ. ಪ್ರಕಟಣೆ: ಜಿಲ್ಲಾಧಿಕಾರಿ